ಪುನೀತ್ ರಾಜ್ಕುಮಾರ್ ಅವರು. ಈ ಹೆಸರು ಹೇಳಿದ ತಕ್ಷಣ ನೆನಪಾಗೋದು ನಗು. 2021 ಅಕ್ಟೋಬರ್ 29 ನಡಿಬಾರ್ದಂಥ ಘಟನೆ ನಡೀತು. ಈ ಥರ ಆಗಿದ್ರಿಂದ ಕನ್ನಡ ಇಂಡಸ್ಟ್ರಿಗೆ ತುಂಬ ತೊಂದರೆ ಆಯಿತು. ಈ ಘಟನೆ ಆಗೋಕ್ಕೂ ಫ್ಯೂ ಮಂತ್ಸ್ ಬ್ಯಾಕ್ ಪುನೀತ್ ಅವರು ಇಂಟರ್ವ್ಯೂಗಳಲ್ಲಿ ವರ್ಷಕ್ಕೆ 2 ಸಿನಿಮಾ ಆದರೂ ಕೊಡಬೇಕು, ಅದ್ರ ಮೇಲೆ ವರ್ಕ್ ಮಾಡ್ತೀನಿ ಅಂತ ಹೇಳಿದರು. ನಮ್ಮ ಇಂಡಸ್ಟ್ರಿಲಿ ಇರೋದೇ 5-6 ಜನ ಸೂಪರ್ ಸ್ಟಾರ್ಗಳು, ಅದರಲ್ಲಿ ವರ್ಷಕ್ಕೆ 1 ಸಿನಿಮಾನೂ ಬರದೇ ಇರೋ ಥರ ಆಗಿದೆ. ಸೊ ನಾನಿಲ್ಲಿ ಹೇಳ್ತಿರೋದೇನೆಂದರೆ, ಪುನೀತ್ ಅವರ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ಹಬ್ಬದ ವಾತಾವರಣ. ಇದು ಯಾಕೆ, ಮತ್ತು ಅವರಿಗೆ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಯಾಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಎಂಡ್ ತನಕ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ. ನಂಬರ್ 1, ಆನ್ ಸ್ಕ್ರೀನ್ ರೂಲ್ಸ್. ಈಗ ಫ್ಯಾನ್ ಬೇಸ್ ಅನ್ನೋದು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಅವರು ಮಾಡೋ ಸಿನಿಮಾಗಳಿಂದ. ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಗಣೇಶ್ ಅವ್ರಿಗೂ ಸಹ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ. ಆದರೆ ಒಂದು ಟೈಮಲ್ಲಿ ಬೊಂಬಾಟ್ ಸಿನಿಮಾ ಮಾಡಿದರು, ಅದು ಅವರಿಗೆ ಅಷ್ಟು ಒಳ್ಳೆ ರೀಚ್ ಕೊಡಲಿಲ್ಲ. ಸ್ವಲ್ಪ ಮಾಸ್ ಥರ ಟ್ರೈ ಮಾಡಿದ್ರು, ವರ್ಕ್ ಆಗಲಿಲ್ಲ. ಪುನೀತ್ ಅವರ ವಿಚಾರಕ್ಕೆ ಬಂದರೆ, ಇವರೇನು ಮಾಸ್ ಫಿಲ್ಮ್ಸ್ ಮಾಡಿಲ್ಲ ಅಂತಲ್ಲ, ಬಟ್ ಆದರೆ ಇವರು ಮಾಡೋ ಕ್ಯಾರೆಕ್ಟರ್ಸ್ ಮೊದಲಿಂದನೂ ತಗೊಳ್ಳಿ, ಆಕಾಶ್ ಇರ್ಬೋದು, ಅರಸು, ಮಿಲನ, ರಾಜ್ಕುಮಾರ, ತುಂಬ ವ್ಯಾಲ್ಯೂಸ್ನ ಹೇಳೋ ಸಿನಿಮಾನ ಇವರು ಮಾಡಿದ್ದಾರೆ. ಇಂಡಸ್ಟ್ರಿಲಿ ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತಾರೆ, ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗಬೇಕು ಅಂತ. ಅದು ಆಯಿತು ಅಂದರೆ ಸಿನಿಮಾ ಹಿಟ್ ಅಂತ ಒಂದು ಮಾತಿದೆ. ಆದರೆ ಪುನೀತ್ ಅವ್ರಿಗೆ ಅದು ಆಗ್ತಿತ್ತು ಬಿಕಾಸ್ ಆಫ್ ಹಿಸ್ ಆನ್ ಸ್ಕ್ರೀನ್ ಕ್ಯಾರೆಕ್ಟರ್ಸ್, ಆಫ್ ಸ್ಕ್ರೀನ್ ಪ್ರೆಸೆನ್ಸ್. ನೋಡಿ, ಈಗ ಸ್ಟಾರ್ಸ್ ಅಂತ ನಾವೇನು ಕರಿತೀವಿ ಅವರೆಲ್ಲರನ್ನೂ ಬರೀ ಸ್ಕ್ರೀನ್ ಮೇಲೆ ನೋಡಿ ಯಾರು ಫ್ಯಾನ್ ಆಗಿರಲ್ಲ. ಆಫ್ ಸ್ಕ್ರೀನಲ್ಲಿ ಅವರು ಹೇಗಿರ್ತಾರೆ, ಅವರ ವ್ಯಕ್ತಿತ್ವ ಹೇಗಿದೆ, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಕೆಲವೊಬ್ಬರಿಗೆ ಅವರ ಹೀರೋಸ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದು ಇಷ್ಟ ಆದರೆ, ಇನ್ನು ಕೆಲವರಿಗೆ ಬೇರೆ ವಿಷಯಗಳು. ಹಾಗೆ ಪುನೀತ್ ಅವರ ವಿಚಾರಕ್ಕೆ ಬಂದರೆ, ಇವ್ರು ಮನ್ಸು ಮಾಡಿದರೆ ಹೆಂಗೆ ಬೇಕೋ ಹಂಗೆ ಇರ್ಬೋದಿತ್ತು. ಆದರೆ ಇವರು ತುಂಬ ಹಂಬಲ್, ಗ್ರೌಂಡೆಡ್ ಪರ್ಸನ್, ಯಾವುದೇ ಕಾಂಟ್ರವರ್ಸಿಸಲ್ಲಿ ಸಿಕ್ಕಾಕೊಳ್ಳಲ್ಲ. ಹೀಗೆ ಸುದೀಪ್ ಅವರ ಒಂದು ಇಂಟರ್ವ್ಯೂಲಿ ಹೇಳ್ತಿದ್ರು, ಅವರು ಸ್ವಲ್ಪ ನ್ಯೂಸಲ್ಲಿ ಬರಬೇಕು, ಬರೇ ನಮ್ಮದೇ ಹಾಕ್ತಿರ್ತಾರೆ ಅಂತ. ಆ್ಯಂಡ್ ಸುದೀಪ್ ಅವರು ಅಂದ ತಕ್ಷಣ ನೆನಪಾಯಿತು, ಪುನೀತ್ ಅವರು ಅವರ ಕೋ ಆ್ಯಕ್ಟರ್ಸ್ ಜೊತೆ ತುಂಬ ಫ್ರೆಂಡ್ಲಿಯಾಗಿ ವಿತೌಟ್ ಎನಿ ಈಗೋ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿದರು. ಆಫ್ ಸ್ಕ್ರೀನ್ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಇವರು ಮಾತಾಡೋ ರೀತಿ, ಇವೆಲ್ಲವುದರಿಂದ ಇವರಿಗೆ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ. ಆ್ಯಂಡ್ ಥರ್ಡ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್, ಕನೆಕ್ಷನ್ ವಿತ್ ರಾಜ್ಕುಮಾರ್ ಲೆಗಸಿ. ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಮಾಡಿದ್ದಾರೆ, ಇಂಟರ್ನೆಟ್ಟೇ ಇಲ್ದಿರೋ ಕಾಲದಲ್ಲಿ ಅವರ ಕ್ರೇಜ್ ಹೇಗಿತ್ತು ಅಂತೆಲ್ಲ ನಿಮಗೆ ಗೊತ್ತಿದೆ. ಅಂಥ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಜನಕ್ಕೆ ಅಲ್ಲಿಂದ ಬಂದು ಅವರನ್ನು ಅವರು ಪ್ರೂವ್ ಮಾಡಿಕೊಂಡು ಹಿಟ್ ಆಗಿದ್ದು ತುಂಬ ಇಷ್ಟ ಆಗಿರ್ಬೋದು. ಸ್ವಲ್ಪ ಜನ ಮಾತಾಡ್ತಾರೆ, ಸ್ಟಾರ್ಸ್ ಮಕ್ಕಳಿಗೆ ಎಲ್ಲ ಈಸಿಯಾಗಿ ಸಿಗುತ್ತೆ, ಅವ್ರದ್ದೇನು ಕಷ್ಟ ಇರಲ್ಲ ಅಂತ. ಆದರೆ ಅವ್ರಿಗೆ ಆದ ಪ್ರೆಷರ್ ಅವ್ರಿಗೆ ಇರುತ್ತೆ. ಹಂಗೆ ನೋಡಿದ್ರೆ ಏನು ಎಲ್ಲ ಸ್ಟಾರ್ ಮಕ್ಕಳು ಹಿಟ್ಟೇ ಆಗಿರ್ತಾರ? ಯಾವ ಸ್ಟಾರ್ ಮಕ್ಕಳು ಹಿಟ್ ಆಗಿಲ್ಲ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಬಟ್ ಪುನೀತ್ ಅವರು ಇದ್ದಾರೆ ಅಂದರೆ ಏನಿಲ್ಲ ಅಂದರೂ ಒಂದು 4 ಒಳ್ಳೆ ಸಾಂಗ್ಸ್ಗೆ ಸಖತ್ತಾಗಿ ಡ್ಯಾನ್ಸ್ ಮಾಡಿರ್ತಾರೆ ಅನ್ನೋದು ಜನಗಳ ಒಪಿನಿಯನ್ ಆಗಿತ್ತು. ಆ್ಯಂಡ್ ಅದು ನಿಜ ಕೂಡ ಹೌದು. ಬಿಕಾಸ್ ಆಫ್ ಹಿಸ್ ಟ್ಯಾಲೆಂಟ್ ಮತ್ತು ಅವರು ಮಾಡಿರೋ ಕೆಲಸಗಳು ಅವರು ಹೋದ್ರೂ ಜನಗಳ ತಲೆಯಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ. 4th ಪಾಯಿಂಟ್, ಈ ಪಾಯಿಂಟಲ್ಲಿ ಯಾವ ಫ್ಯಾಮಿಲಿ ಮೂವೀಸ್ ಎಷ್ಟರ ಮಟ್ಟಿಗೆ ಹಿಟ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾತಾಡೋಣ. IMDBಯಲ್ಲಿ ಇರೋ ಮಾಹಿತಿ ಪ್ರಕಾರ ಜೇಮ್ಸ್, ರಾಜ್ಕುಮಾರ, ಅಂಜನಿ ಪುತ್ರ, ನಟ ಸಾರ್ವಭೌಮ, ಯುವರತ್ನ, ದೊಡ್ಡಮನೆ ಹುಡುಗ, ಗಂಧದ ಗುಡಿ, ಜಾಕಿ, ಮಿಲನ, ಪವರ್, ಇವು ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಮೂವಿಗಳು. ಇವರು ಫ್ಯಾಮಿಲಿ ಹೀರೋ ಅಂತ ಹೇಳೋದಕ್ಕೆ ಇದೊಂದು ಎಕ್ಸಾಂಪಲ್. ಮತ್ತು ಮಿಲನ ಸಿನಿಮಾ ಆಗಿನ ಟೈಮಲ್ಲಿ 365 ಡೇಸ್ ಥಿಯೇಟ್ರಲ್ಲಿ ಕಂಪ್ಲೀಟ್ ಮಾಡಿತ್ತು. ರಾಜ್ಕುಮಾರ ಇಂಡಸ್ಟ್ರಿ ಹಿಟ್ ಆಯಿತು. ಬರೇ ಫ್ಯಾಮಿಲಿ ಆಡಿಯನ್ಸ್ ಮಾತ್ರ ಇವ್ರ ಸಿನಿಮಾ ನೋಡ್ತಿದ್ರು ಅಂತಲ್ಲ, ಅವರು ಜಾಸ್ತಿ ನೋಡ್ತಿದ್ರು. ಒಟ್ನಲ್ಲಿ ಹೀಸ್ ಅ ಫ್ಯಾಮಿಲಿ ಮ್ಯಾನ್ ಆ್ಯಂಡ್ ಎವ್ರಿ ಒನ್ಸ್ ಫೇವ್ರೇಟ್. ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪುನೀತ್ ಅವರನ್ನು ಇಷ್ಟಪಡೋರಿಗೆ ಶೇರ್ ಮಾಡಿ, ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.